ಮಕ್ಕಳೇ, ಜಿಡ್ಡಿನಿಂದ ಕೊಳೆಯಾದ ಬಟ್ಟೆಯನ್ನು ನಾವು ಯಾವುದರಿಂದ ಸ್ವಚ್ಛಗೊಳಿಸುತ್ತೇವೆ? ಹೌದು ಮಕ್ಕಳೇ, ನಾವು ವಾಷಿಂಗ್ ಸೋಡಾವನ್ನು ಉಪಯೋಗಿಸಿ ಬಟ್ಟೆಯ ಜಿಡ್ಡು ಕಲೆಗಳನ್ನು ಸುಲಭವಾಗಿ ತೆಗೆಯಬಹುದು. ವಾಷಿಂಗ್ ಸೋಡಾದ ಬಗ್ಗೆ ಮತ್ತು ಅದರ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ವಾಷಿಂಗ್ ಸೋಡಾವು ಸೋಡಿಯಂ, ಕಾರ್ಬನ್ ಮತ್ತು ಆಕ್ಸಿಜನ್ ಎಂಬ 3 ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿದ್ದು, ರಾಸಾಯನಿಕವಾಗಿ ಸೋಡಿಯಂ ಅಂದರೆ Na ಮತ್ತು ಕಾರ್ಬೋನೇಟ್ ಅಂದರೆ CO3 ಆಗಿ ವರ್ತಿಸುತ್ತದೆ. ಇದರ ರಾಸಾಯನಿಕ ಸಂಯೋಜನೆ Na2CO3 ಅಂದರೆ ಸೋಡಿಯಂ ಕಾರ್ಬೋನೇಟ್. ಕಲೆಯಾಗಿರುವ ಬಟ್ಟೆಯನ್ನು ಸುಲಭವಾಗಿ ಸ್ವಚ್ಛಗೊಳಿಸಲು ಬಳಸುತ್ತೇವೆ. ಕಟ್ಟಿದ ಸಿಂಕ್ಗೆ ವಾಷಿಂಗ್ ಸೋಡಾದ ಜೊತೆಗೆ 1 ಲೋಟ ಬಿಸಿ ನೀರು ಹಾಕಿದಾಗ ಅದು ಸ್ವಚ್ಛಗೊಳ್ಳುತ್ತದೆ. ನೆಲದ ಮೇಲಿರುವ ಜಿಡ್ಡಿನ ಕಲೆಗಳು, ಪಾಚಿ ಕಲೆಗಳನ್ನು ತೆಗೆಯಲು ವಾಷಿಂಗ್ ಸೋಡಾವನ್ನು ಬಳಸುತ್ತೇವೆ. ತುಂಬ ಕಪ್ಪಾದ ಪಾತ್ರೆ ಮತ್ತು ಜಿಡ್ಡಿನಿಂದ ಕೂಡಿರುವ ಚಮಚ, ಚಾಕು ಮುಂತಾದ ವಸ್ತುಗಳನ್ನು ಸ್ವಚ್ಛಗೊಳಿಸಲು ಬಳಸುತ್ತೇವೆ. ಸೋಡಿಯಂ ಕಾರ್ಬೋನೇಟ್ನನ್ನು ನೀರಿನಲ್ಲಿ ಹಾಕಿದಾಗ ಉಷ್ಣ ಬಿಡುಗಡೆಯಾಗುತ್ತದೆ. ಇದನ್ನು ಸಣ್ಣ ಪ್ರಯೋಗ ಮಾಡಿ ತಿಳಿಯೋಣವೇ? 1 ಲೋಟ ಸಾಧಾರಣ ನೀರಿಗೆ 1 ಚಮಚೆಯಷ್ಟು ವಾಷಿಂಗ್ ಸೋಡಾವನ್ನು ಸೇರಿಸಿದಾಗ ನೀರಿನ ತಾಪ ಹೆಚ್ಚಾಗಿರುವುದನ್ನು ಗ್ರಹಿಸಬಹುದು. ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ, ಇದರ ಉಪಯೋಗವನ್ನು ತಿಳಿಯೋಣ. ಅಡುಗೆ ಸೋಡಾವು ನೀರಿನ ಜೊತೆ ಮಿಶ್ರಿತವಾದಾಗ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುವುದರಿಂದ ಮೃದುವಾಗಿ ಹಗುರವಾಗುತ್ತದೆ. ಅಡುಗೆ ಸೋಡಾವು ಸೋಡಿಯಂ, ಹೈಡ್ರೋಜನ್, ಕಾರ್ಬನ್ ಮತ್ತು ಆಕ್ಸಿಜನ್ ಎಂಬ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತದೆ. ಇದರ ರಾಸಾಯನಿಕ ಸಂಯೋಜನೆ NaHCO3 ಅಂದರೆ ಸೋಡಿಯಂ ಬೈಕಾರ್ಬೋನೇಟ್. 1 ಭಾಗ ಅಡುಗೆ ಸೋಡಾ, 1 ಭಾಗ ಕಾರ್ನ್ ಸ್ಟಾರ್ಚ್ ಮತ್ತು 2 ಭಾಗ ಪೊಟ್ಯಾಷಿಯಂ ಬೈಟಾರ್ಟರೇಟ್ ಇವುಗಳ ಮಿಶ್ರಣವೇ ಬೇಕಿಂಗ್ ಪೌಡರ್. ಬ್ರೆಡ್, ಕೇಕ್, ಬಿಸ್ಕೆಟ್ಗಳನ್ನು ತಯಾರಿಸುವಾಗ ಬೇಕಿಂಗ್ ಪೌಡರ್ನನ್ನು ತಯಾರಿಸುವ ಹಿಟ್ಟಿನೊಂದಿಗೆ ಸೂಕ್ತ ಪ್ರಮಾಣದಲ್ಲಿ ಸೇರಿಸುತ್ತಾರೆ. ಬ್ಲೀಚಿಂಗ್ ಪೌಡರ್ನ ಉಪಯೋಗ ಮತ್ತು ರಾಸಾಯನಿಕ ಸಂಯೋಜನೆಯನ್ನು ತಿಳಿಯೋಣ. ಕ್ಯಾಲ್ಸಿಯಂ, ಕ್ಲೋರಿನ್ ಮತ್ತು ಆಕ್ಸಿಜನ್ ಎಂಬ ಮೂಲ ವಸ್ತುವಿನಿಂದ ಬ್ಲೀಚಿಂಗ್ ಪೌಡರ್ ಮಾಡಲ್ಪಟ್ಟಿದೆ. ಇದರ ರಾಸಾಯನಿಕ ಸಂಯೋಜನೆ CaCiO2 ಅಂದರೆ ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್. ಜವಳಿ ಉದ್ಯಮ ಅಂದರೆ ಬಟ್ಟೆ ತಯಾರಿಕೆಯಲ್ಲಿ ಬ್ಲೀಚಿಂಗ್ ಪೌಡರ್ ಬಳಸಲಾಗುತ್ತದೆ. ಹಾಗೆ ನೆಲದಲ್ಲಿ ಅತಿಯಾದ ಕಲೆಗಳಿದ್ದರೆ ಸ್ವಚ್ಛಗೊಳಿಸಲು ಬಳಸುತ್ತೇವೆ.